ನಮ್ಮ ಬಳಿ ಹೈಡ್ರೋಜನ್ ಬಾಂಬ್ ಕೂಡ ಇದೆ. ಆಟಮ್ ಬಾಂಬ್ಗಿಂತ 1000 ಪಟ್ಟು ಜಾಸ್ತಿ ಘಾತಕವಾಗಿರುವಂತದ್ದು. ಆಟಮ್ ಬಾಂಬ್ ನಿಮಗೆ ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿದ್ರಲ್ಲ ಅಂತದ್ದು. ನಮ್ಮ ಬಳಿ ಪೃಥ್ವಿ, ಬ್ರಹ್ಮೋಸ್, ಅಗ್ನಿ, ಅವರ ಬಳಿ ಬಾಬರ್, ಶಾಹಿನ್, ಅಬ್ದಾಲಿ, ಗಜ್ನವಿ ಹಿಂಗೆಲ್ಲ ಇದೆ ಅವರ ಬಳಿ. ಶ್ರೀನಗರ, ಉಧಂಪುರದಲ್ಲಿ ಯಾರು ಓಡಾಡದಂತೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಈಗ 4 ರಾಜ್ಯಗಳಲ್ಲಿ ಬ್ಲಾಕ್ಔಟ್ಗೆ ಅವಕಾಶ ಇದೆ. 4 ರಾಜ್ಯಗಳು: ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಆಮೇಲೆ 25ಕ್ಕಿಂತಲೂ ಹೆಚ್ಚು ಏರ್ಪೋರ್ಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಸೇನೆ. ಕೆಲವು ದೃಶ್ಯಾವಳಿಗಳು, ಬೇರೆ ದೃಶ್ಯಾವಳಿಗಳು ಕೂಡ ತೋರಿಸಿ, ನಿನ್ನೆಯಿಂದ ಆಗಿರುವಂತಹ ಬೇರೆ ಬೇರೆ ದೃಶ್ಯಾವಳಿಗಳು ದಯವಿಟ್ಟು. ಆಮೇಲೆ ಶಾಹಿನ್ ಅವರು ಹೇಳೋ ಪ್ರಕಾರ, ಅವರು ಹೇಳೋದು 700ರಿಂದ 2000 ಕಿಲೋಮೀಟರ್ ಓಡುತ್ತೆ ಅಂತೇಳಿ, ಹಂಗೇನಿಲ್ಲ. ಆಮೇಲೆ ಅಬ್ದಾಲಿ ಅದೊಂದು 800 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳೋದು. ಆಮೇಲೆ ಗಜ್ನವಿ ಅದೊಂದು 500 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳ್ತಾರೆ, ಹಂಗೇನಿಲ್ಲ ಅದು. ನಾನು ಹೇಳಿದೆ ನಮ್ಮ ಬಳಿ ನೋಡಿ. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಬಳಿ ಹೈಡ್ರೋಜನ್ ಬಾಂಬ್ ಕೂಡ ಇದೆ. ಆಟಮ್ ಬಾಂಬ್ಗಿಂತ 1000 ಪಟ್ಟು ಜಾಸ್ತಿ ಘಾತಕವಾಗಿರುವಂತದ್ದು. ಆಟಮ್ ಬಾಂಬ್ ನಿಮಗೆ ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿದ್ರಲ್ಲ ಅಂತದ್ದು. ನಮ್ಮ ಬಳಿ ಪೃಥ್ವಿ, ಬ್ರಹ್ಮೋಸ್, ಅಗ್ನಿ, ಅವರ ಬಳಿ ಬಾಬರ್, ಶಾಹಿನ್, ಅಬ್ದಾಲಿ, ಗಜ್ನವಿ ಹಿಂಗೆಲ್ಲ ಇದೆ ಅವರ ಬಳಿ. ಶ್ರೀನಗರ, ಉಧಂಪುರದಲ್ಲಿ ಯಾರು ಓಡಾಡದಂತೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಈಗ 4 ರಾಜ್ಯಗಳಲ್ಲಿ ಬ್ಲಾಕ್ಔಟ್ಗೆ ಅವಕಾಶ ಇದೆ. 4 ರಾಜ್ಯಗಳು: ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಆಮೇಲೆ 25ಕ್ಕಿಂತಲೂ ಹೆಚ್ಚು ಏರ್ಪೋರ್ಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಸೇನೆ. ಕೆಲವು ದೃಶ್ಯಾವಳಿಗಳು, ಬೇರೆ ದೃಶ್ಯಾವಳಿಗಳು ಕೂಡ ತೋರಿಸಿ, ನಿನ್ನೆಯಿಂದ ಆಗಿರುವಂತಹ ಬೇರೆ ಬೇರೆ ದೃಶ್ಯಾವಳಿಗಳು ದಯವಿಟ್ಟು. ಆಮೇಲೆ ಶಾಹಿನ್ ಅವರು ಹೇಳೋ ಪ್ರಕಾರ, ಅವರು ಹೇಳೋದು 700ರಿಂದ 2000 ಕಿಲೋಮೀಟರ್ ಓಡುತ್ತೆ ಅಂತೇಳಿ, ಹಂಗೇನಿಲ್ಲ. ಆಮೇಲೆ ಅಬ್ದಾಲಿ ಅದೊಂದು 800 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳೋದು. ಆಮೇಲೆ ಗಜ್ನವಿ ಅದೊಂದು 500 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳ್ತಾರೆ, ಹಂಗೇನಿಲ್ಲ ಅದು. ನಾನು ಹೇಳಿದೆ ನಮ್ಮ ಬಳಿ ನೋಡಿ. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಬಳಿ ಹೈಡ್ರೋಜನ್ ಬಾಂಬ್ ಕೂಡ ಇದೆ. ಆಟಮ್ ಬಾಂಬ್ಗಿಂತ 1000 ಪಟ್ಟು ಜಾಸ್ತಿ ಘಾತಕವಾಗಿರುವಂತದ್ದು. ಆಟಮ್ ಬಾಂಬ್ ನಿಮಗೆ ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿದ್ರಲ್ಲ ಅಂತದ್ದು. ನಮ್ಮ ಬಳಿ ಪೃಥ್ವಿ, ಬ್ರಹ್ಮೋಸ್, ಅಗ್ನಿ, ಅವರ ಬಳಿ ಬಾಬರ್, ಶಾಹಿನ್, ಅಬ್ದಾಲಿ, ಗಜ್ನವಿ ಹಿಂಗೆಲ್ಲ ಇದೆ ಅವರ ಬಳಿ. ಶ್ರೀನಗರ, ಉಧಂಪುರದಲ್ಲಿ ಯಾರು ಓಡಾಡದಂತೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಈಗ
4 ರಾಜ್ಯಗಳಲ್ಲಿ ಬ್ಲಾಕ್ಔಟ್ಗೆ ಅವಕಾಶ ಇದೆ. 4 ರಾಜ್ಯಗಳು: ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಆಮೇಲೆ 25ಕ್ಕಿಂತಲೂ ಹೆಚ್ಚು ಏರ್ಪೋರ್ಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಸೇನೆ. ಕೆಲವು ದೃಶ್ಯಾವಳಿಗಳು, ಬೇರೆ ದೃಶ್ಯಾವಳಿಗಳು ತೋರಿಸಿ, ನಿನ್ನೆಯಿಂದ ಆಗಿರುವಂತಹ ಬೇರೆ ಬೇರೆ ದೃಶ್ಯಾವಳಿಗಳು ದಯವಿಟ್ಟು. ಆಮೇಲೆ ಶಾಹೀನ್ ಅವರು ಹೇಳೋ ಪ್ರಕಾರ, ಅವರು ಹೇಳೋದು 700ರಿಂದ 2000 ಕಿಲೋಮೀಟರ್ ಓಡುತ್ತೆ ಅಂತೇಳಿ, ಹಂಗೇನಿಲ್ಲ. ಆಮೇಲೆ ಅಬ್ದಾಲಿ ಅದೊಂದು 800 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳೋದು. ಆಮೇಲೆ ಗಜ್ನವಿ ಅದೊಂದು 500 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳ್ತಾರೆ, ಹಂಗೇನಿಲ್ಲ ಅದು. ನಾನು ಹೇಳಿದೆ ನಮ್ಮ ಬಳಿ ನೋಡಿ. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಬಳಿ ಹೈಡ್ರೋಜನ್ ಬಾಂಬ್ ಕೂಡ ಇದೆ. ಆಟಮ್ ಬಾಂಬ್ಗಿಂತ 1000 ಪಟ್ಟು ಜಾಸ್ತಿ ಘಾತಕವಾಗಿರುವಂತದ್ದು. ಆಟಮ್ ಬಾಂಬ್ ನಿಮಗೆ ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿದ್ರಲ್ಲ ಅಂತದ್ದು. ನಮ್ಮ ಬಳಿ ಪೃಥ್ವಿ, ಬ್ರಹ್ಮೋಸ್, ಅಗ್ನಿ, ಅವರ ಬಳಿ ಬಾಬರ್, ಶಾಹೀನ್, ಅಬ್ದಾಲಿ, ಗಜ್ನವಿ ಹಿಂಗೆಲ್ಲ ಇದೆ ಅವರ ಬಳಿ. ಶ್ರೀನಗರ, ಉಧಂಪುರದಲ್ಲಿ ಯಾರು ಓಡಾಡದಂತೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಈಗ 4 ರಾಜ್ಯಗಳಲ್ಲಿ ಬ್ಲಾಕ್ಔಟ್ಗೆ ಅವಕಾಶ ಇದೆ. 4 ರಾಜ್ಯಗಳು: ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಆಮೇಲೆ 25ಕ್ಕಿಂತಲೂ ಹೆಚ್ಚು ಏರ್ಪೋರ್ಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಸೇನೆ. ಕೆಲವು ದೃಶ್ಯಾವಳಿಗಳು, ಬೇರೆ ದೃಶ್ಯಾವಳಿಗಳು ತೋರಿಸಿ, ನಿನ್ನೆಯಿಂದ ಆಗಿರುವಂತಹ ಬೇರೆ ಬೇರೆ ದೃಶ್ಯಾವಳಿಗಳು ದಯವಿಟ್ಟು. ಆಮೇಲೆ ಶಾಹೀನ್ ಅವರು ಹೇಳೋ ಪ್ರಕಾರ, ಅವರು ಹೇಳೋದು 700ರಿಂದ 2000 ಕಿಲೋಮೀಟರ್ ಓಡುತ್ತೆ ಅಂತೇಳಿ, ಹಂಗೇನಿಲ್ಲ. ಆಮೇಲೆ ಅಬ್ದಾಲಿ ಅದೊಂದು 800 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳೋದು. ಆಮೇಲೆ ಗಜ್ನವಿ ಅದೊಂದು 500 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳ್ತಾರೆ, ಹಂಗೇನಿಲ್ಲ ಅದು. ನಾನು ಹೇಳಿದೆ ನಮ್ಮ ಬಳಿ ನೋಡಿ. ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಬಳಿ ಹೈಡ್ರೋಜನ್ ಬಾಂಬ್ ಕೂಡ ಇದೆ. ಆಟಮ್ ಬಾಂಬ್ಗಿಂತ 1000 ಪಟ್ಟು ಜಾಸ್ತಿ ಘಾತಕವಾಗಿರುವಂತದ್ದು. ಆಟಮ್ ಬಾಂಬ್ ನಿಮಗೆ ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿದ್ರಲ್ಲ ಅಂತದ್ದು. ನಮ್ಮ ಬಳಿ ಪೃಥ್ವಿ, ಬ್ರಹ್ಮೋಸ್, ಅಗ್ನಿ, ಅವರ ಬಳಿ ಬಾಬರ್, ಶಾಹೀನ್, ಅಬ್ದಾಲಿ, ಗಜ್ನವಿ ಹಿಂಗೆಲ್ಲ ಇದೆ ಅವರ ಬಳಿ. ಶ್ರೀನಗರ, ಉಧಂಪುರದಲ್ಲಿ ಯಾರು ಓಡಾಡದಂತೆ ಆದೇಶವನ್ನು ಕೊಡ್ತಾ ಇದ್ದಾರೆ. ಈಗ 4 ರಾಜ್ಯಗಳಲ್ಲಿ ಬ್ಲಾಕ್ಔಟ್ಗೆ ಅವಕಾಶ ಇದೆ. 4 ರಾಜ್ಯಗಳು: ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಆಮೇಲೆ 25ಕ್ಕಿಂತಲೂ ಹೆಚ್ಚು ಏರ್ಪೋರ್ಟ್ಗಳನ್ನು ವಶಕ್ಕೆ ತೆಗೆದುಕೊಂಡಿದೆ ಸೇನೆ. ಕೆಲವು ದೃಶ್ಯಾವಳಿಗಳು, ಬೇರೆ ದೃಶ್ಯಾವಳಿಗಳು ತೋರಿಸಿ, ನಿನ್ನೆಯಿಂದ ಆಗಿರುವಂತಹ ಬೇರೆ ಬೇರೆ ದೃಶ್ಯಾವಳಿಗಳು ದಯವಿಟ್ಟು. ಆಮೇಲೆ ಶಾಹೀನ್ ಅವರು ಹೇಳೋ ಪ್ರಕಾರ, ಅವರು ಹೇಳೋದು 700ರಿಂದ 2000 ಕಿಲೋಮೀಟರ್ ಓಡುತ್ತೆ ಅಂತೇಳಿ, ಹಂಗೇನಿಲ್ಲ. ಆಮೇಲೆ ಅಬ್ದಾಲಿ ಅದೊಂದು 800 ಕಿಲೋಮೀಟರ್ ಓಡುತ್ತೆ ಅಂತ ಅವರು ಹೇಳೋದು.
ಆಮೇಲೆ ಗಜ್ನವಿ ಅದೊಂದು 500 ಕಿಲೋಮೀಟರ್ ಓಡುತ್ತೆ ಅಂತ ಅವ್ರು ಹೇಳ್ತಾರೆ. ಹಂಗೇನಿಲ್ಲ ಅದು. ನಾನು ಹೇಳಿದೆ ನಮ್ಮ ಬಳಿ ನೋಡಿ, ಈಗೊಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.